ಧಿಮಾಕಿನ ಧೋರಣೆಯಿಂದಲೇ 11 ಯುವಕ ಯುವತಿಯರ ಸಾವಾಗುವಂಥದ್ದಾಯಿತು. ಎಫ್ಐಆರ್ ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ರೀ. ಎಫ್ಐಆರ್ ಅಲ್ಲಿ ಹೇಳುತ್ತೆ ಅನುಮತಿ ಇಲ್ಲದಿದ್ರೂ ಕೂಡ ವಿಜಯೋತ್ಸವಕ್ಕೆ ನಿರ್ಧಾರವನ್ನ ಮಾಡ್ತಾರೆ. ಸರಿಯಾದ ಸಮಯಕ್ಕೆ ಸ್ಟೇಡಿಯಂ ಒಳಕ್ಕೆ ಬಿಡುವಲ್ಲಿಯೂ ಕೂಡ ವಿಫಲರಾಗ್ತಾರೆ. ಇನ್ ಡೀಟೇಲ್ ಆಗಿ ಹೇಳಿದ್ದಾರೆ ಎಫ್ಐಆರ್ ಅಲ್ಲಿ. ಕಾಲ್ ತುಳಿತಕ್ಕೆ ಆರ್ಸಿಬಿ, ಕೆಎಸ್ಸಿಎ, ಟಿಎನ್ಎ ನೇರ ಹೊಣೆ ಅಂತ ಪೊಲೀಸರು ಎಫ್ಐಆರ್ ಅಲ್ಲಿ 3 ಕೂಡ ಆರೋಪಿ ಸ್ಥಾನದಲ್ಲಿಟ್ಟಿದ್ದಾರೆ. ನಿರ್ಲಕ್ಷ್ಯ ಇದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಅಷ್ಟೇ ಪೊಲೀಸರದ್ದು ಕೂಡ ನಿರ್ಲಕ್ಷ್ಯ ಇದೆ. ಅವರೇನೋ ಹಾಕೊಂಡ್ಬಿಟ್ರು ಸೋಷಿಯಲ್ ಮೀಡಿಯಾದಲ್ಲಿ. ಇನ್ನು ಸರ್ಕಾರದ ಬಂದಿಲ್ಲ. ನಾನು ಸರ್ಕಾರದ ವಿಚಾರನೂ ಕೂಡ ಇದರಲ್ಲಿ ಪ್ರಸ್ತಾಪ ಆಗುತ್ತೆ, ಅದನ್ನು ಹೇಳ್ತೀನಿ ನಿಮ್ಮ ಮುಂದೆ. ಪೊಲೀಸರೇ, ಒಂದು ಸಂಘಟನೆನೋ, ಒಂದು ರೈತ ಸಂಘಟನೆನೋ, ಕನ್ನಡ ಪರ ಹೋರಾಟಗಾರರೋ ಒಂದು ಅನುಮತಿಯನ್ನು ನಿಮ್ಮ ಹತ್ರ ಕೇಳಿದಾಗ ಅನುಮತಿಯನ್ನು ತೆಗೆದುಕೊಳ್ಳದೆ ಇದ್ದಂಥ ಸಂದರ್ಭದಲ್ಲಿ ಆ ಸಂಘಟನೆಯ ಮುಖ್ಯಸ್ಥರನ್ನ ಕರ್ಕೊಂಡು ಹೋಗಿ ಕೂಡಿಸ್ಕೊಳ್ತೀರಲ್ವಾ? 24 ಗಂಟೆ ಬಿಡದಾನೆ ಇಲ್ಲಿ ಯಾಕೆ ಕೂಡಿಸ್ಕೊಳ್ಳಿಲ್ಲ? ಕೆಎಸ್ಸಿ ಅವ್ರನ್ನ, ಆರ್ಸಿಬಿ ಅವ್ರನ್ನ ಯಾಕೆ ಕೂರಿಸ್ಕೊಳ್ಳಿಲ್ಲ? ಆ ಡಿಎನ್ಎ ಅವ್ರನ್ನ ಯಾಕೆ ಕೂರಿಸ್ಕೊಳ್ಳಿಲ್ಲ? ನಿಮ್ಮ ಪಾಲಿಲ್ವಾ ಮಾನ್ಯ ಪೊಲೀಸರೇ? ನಿಮ್ಮ ಪಾಲಿಲ್ವಾ ಇದರಲ್ಲಿ? 11 ಜನರನ್ನ ಸಾಯಿಸ್ಬಿಟ್ರಿ. ನೀವೇ ಕೊಲೆಗಾರರು ಇದರಲ್ಲಿ. ನೀವೇ ಕೊಲೆಗಾರರು. ಆರ್ಸಿಬಿ, ಕೆಎಸ್ಸಿಎ, ಡಿಎನ್ಎ ನೀವೇ ಕೊಲೆಗಾರರು. ಸರ್ಕಾರದ ಪಾತ್ರನೂ ಹೇಳ್ತೀನಿ. ಏನು ಘನಂದಾರಿ ಕೆಲಸ ಮಾಡಿಬಿಟ್ಟಿದ್ದಾರೆ ಸರ್ಕಾರದವರು ಅಂತ ಹೇಳಿ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ನಿಜಕ್ಕೂ ಕೂಡ ಒಂಥರ ರಕ್ತ ಕುದೀತಾ ಇದೆ ಇದನ್ನು ನೋಡ್ತಾ ಇದ್ರೆ. ಎಫ್ಐಆರ್ನಲ್ಲಿರುವಂಥ ಪ್ರತಿಯೊಂದು ಅಂಶವನ್ನು ಓದ್ತಾ ಇದ್ರೆ ರಕ್ತ ಕುದಿಯತ್ತೆ. ಕಣ್ಣು ಮುಂದೆನೇ ಕಾಣಿಸ್ತಾ ಇತ್ತು ಯಾವ ಭೀಕರತೆ ಸೃಷ್ಟಿ ಆಗಬಹುದು ಅಂತ ಹೇಳಿ. ಕಣ್ಣು ಮುಂದೆನೇ ಕಾಣಿಸ್ತಾ ಇತ್ತು ಏನೆಲ್ಲ ಆಗಬಹುದು ಅಂತ ಹೇಳಿ. ಆದರೂ ಕೂಡ ಇವರೆಲ್ಲ ಪ್ರಾಯೋಜಕತ್ವದಲ್ಲಿ ಕೊಲೆಯನ್ನ ಮಾಡಿಬಿಟ್ರಲ್ರಿ ನರಸಿಂಹಮೂರ್ತಿ. ಇದು ಪ್ರಾಯೋಜಕತ್ವದ ಕೊಲೆ ಅಲ್ಲದೆ ಇನ್ನೇನು ಹೇಳಬೇಕು ನರಸಿಂಹಮೂರ್ತಿ? ಇದನ್ನ ಅರುಣ್ ಸ್ಪಷ್ಟವಾಗಿ ಗೋಚರವಾಗ್ತಿದೆ. ಎಫ್ಐಆರ್ ನಲ್ಲಿ ಒಂದು ಸುಮೋಟೋ ಕೇಸನ್ನ ಇದೀಗ ಪೊಲೀಸ್ ಇಲಾಖೆ ದಾಖಲು ಮಾಡಿಕೊಳ್ಳುವ ಕೆಲಸವನ್ನ ಮಾಡಿದೆ. ಕಬ್ಬನ್ ಪಾರ್ಕ್ ಠಾಣೆಯ ಇನ್ಸ್ಪೆಕ್ಟರ್ ಗಿರೀಶ್ ನೀಡಿದಂತಹ ದೂರಿನ ಆಧಾರದ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿದೆ. ಹಲವಾರು ಸೆಕ್ಷನ್ಗಳಲ್ಲಿ ಬಿಎನ್ಎಸ್ ಸೆಕ್ಷನ್ 105 ಮಾನವ ನರಹತ್ಯೆ ಹಾಗೆ ಒಂದಷ್ಟು ವಿವಿಧ ಸೆಕ್ಷನ್ಗಳಲ್ಲಿ ಇದೀಗ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಎಫ್ಐಆರ್ ನ ಒಂದಷ್ಟು ಸಾರಾಂಶವನ್ನ ನೋಡಿದಂತಹ ಸಂದರ್ಭದಲ್ಲಿ ನಿನ್ನೆಯ ಪ್ರೋಗ್ರಾಮ್ಗೆ, ಅದು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ನ ಮುಂಭಾಗದಲ್ಲಿ ನಡೆದಂತಹ ಪ್ರೋಗ್ರಾಮ್ ಇರಬಹುದು, ಅದ್ರ ಜೊತೆಗೆ ಕೆಎಸ್ಸಿಎ ಹೊರಭಾಗದಲ್ಲಿ ನಡೆಸಿದಂತಹ ಪ್ರೋಗ್ರಾಮ್ಗಳಿರ್ಬೋದು, ಇದ್ಯಾವುದಕ್ಕೂ ಕೂಡ ಪೊಲೀಸ್ ಇಲಾಖೆಯಿಂದ ಅನುಮತಿ ಇರಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗ್ತಿದೆ. ಅಂದ್ರೆ IPL ಸ್ಟಾರ್ಟ್ ಆಗೋದಕ್ಕೂ ಮೊದಲು ಇವರು ಪರ್ಮಿಷನ್ಗೆ ಆರ್ಸಿಬಿ ಅವರು ಮನವಿಯನ್ನ ಮಾಡಿದಾಗ ಸ್ಪಷ್ಟವಾಗಿ ನಿರಾಕರಣೆಯನ್ನ ಮಾಡಿದ್ದಾರೆ ಪೊಲೀಸರು. ಅದಾದ ಬಳಿಕ ಅವತ್ತು ಆರ್ಸಿಬಿ ಫೈನಲ್ ದಿನ ಬೆಳಗಿನ ಜಾವ ಸುಮಾರು 4 ಗಂಟೆಯವರೆಗೂ ಕೂಡ ಡ್ಯೂಟಿಯನ್ನ ನಿರ್ವಹಿಸಿದ್ದಾರೆ. ಬೆಳಗ್ಗೆ ಬಂದು ಏಕಾಏಕಿ ಇವರು ಸೋಷಿಯಲ್ ಮೀಡಿಯಾಗಳೆಲ್ಲ ಹಾಕೊಂಡು ಅದಾದ ಬಳಿಕ ಪೊಲೀಸರ ಬಳಿ ಬಂದು ಪರ್ಮಿಷನ್ ಅನ್ನ ಕೊಡಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಪೊಲೀಸರು ಸಹಜವಾಗಿ ನಿರಾಕರಣೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಇವರು ಅಷ್ಟೊಂದು ಶಕ್ತಿ ಹೇಗೆ ಬಂತು? ಪೊಲೀಸರು ಪ್ರೋಗ್ರಾಮ್ಗೆ ನಿರಾಕರಣೆಯನ್ನ ಕೊಟ್ಟರು ಸಹ ಇವರು ಸಾವಿರಾರು ಲಕ್ಷಾಂತರ ಜನವನ್ನ ಸೇರಿಸಿದ್ದು ಹೇಗೆ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಿದೆ ಅರುಣ್. ಯಾಕಂತ ಹೇಳಿದ್ರೆ ಸರ್ಕಾರ ಅಂದೇ ಇದ್ರೆ ಇವರು ಇಷ್ಟೊಂದು ಜನರನ್ನ ಸೇರಿಸೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಅದ್ರ ಜೊತೆಗೆ ಪೊಲೀಸ್ ಇಲಾಖೆಯ ಬಾಯಿ ಮುಚ್ಚಿಸುವ ಕೆಲಸವನ್ನ ಕೂಡ ಸರ್ಕಾರ ಮಾಡಿದೆ. ಈ ಪ್ರೋಗ್ರಾಮ್ನಿಂದ ನಾವು ಒಂದಷ್ಟು ಸರ್ಕಾರಕ್ಕೆ ಒಂದಷ್ಟು ಮೈಲೇಜ್ ಸಿಗುತ್ತೆ, ಸರ್ಕಾರಕ್ಕೆ ಇದರಿಂದ ಒಂದಷ್ಟು ಶಕ್ತಿ ತುಂಬುತ್ತೆ. ಯಾಕಂತ ಹೇಳಿದ್ರೆ ಇದರಿಂದ ಸರ್ಕಾರಕ್ಕೆ ಪಬ್ಲಿಸಿಟಿ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಸರ್ಕಾರ ಈ ಪ್ರೋಗ್ರಾಮ್ಗೆ ಈ ಒಂದು ಆರ್ಸಿಬಿ ಅಭಿಮಾನಿಗಳನ್ನ ಕರೆಸೋದಕ್ಕೆ ಒಂದಷ್ಟು ಉಸ್ತುವಾರಿಯನ್ನ, ಮೇಲುಸ್ತುವಾರಿಯನ್ನ ಇವರೇ ವಹಿಸ್ಕೊಂಡಿರೋದು ಗೊತ್ತಾಗ್ತಿದೆ. ಕಾರಣ ಯಾವುದೇ ಸರ್ಕಾರ ಆಗಲಿ ರಾಜಕೀಯ ಪಕ್ಷಗಳು 2-3 ಲಕ್ಷ ಜನರನ್ನ ಸೇರಿಸಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅವರು ಪ್ರತಿ ತಲೆಗೆ ಎಷ್ಟು ಅಂತೇಳಿ 500,000 ಕೊಟ್ಟು ಕರ್ತಾರ್ತಾರೆ. ಅದ್ರ ಜೊತೆಗೆ ಬಸ್ಗಳ ವ್ಯವಸ್ಥೆ ಇವೆಲ್ಲವನ್ನ ಮಾಡಬೇಕಾಗುತ್ತೆ. ಆದ್ರೆ ನಿನ್ನೆ ಸೇರಿದಂತಹ ಆರ್ಸಿಬಿ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳು ಪ್ಯೂರ್ ಯಾವುದೇ ಆಸೆ ಆಮಿಷಗಳಿಗೆ ಬಂದಂತವರಲ್ಲ. ಎಲ್ಲರೂ ಕೂಡ ವಿರಾಟ್ ಕೊಹ್ಲಿಯನ್ನ ನೋಡಬೇಕು, ಆರ್ಸಿಬಿ ಪ್ಲೇಯರ್ಸ್ ಗಳನ್ನ ನೋಡಬೇಕು ಅನ್ನೋ ಉತ್ಸಾಹದಲ್ಲಿ ಬಂದಂತವರು. ಹೀಗಾಗಿ ಸರ್ಕಾರ ಮೈಲೇಜ್ ಅನ್ನ ತೆಗೆದುಕೊಳ್ಳೋದಕ್ಕೆ ಪೊಲೀಸ್ ಇಲಾಖೆಯ ಕೈಕಟ್ಟ ಹಾಕಿದೆ. ಇದು ಸ್ಪಷ್ಟವಾಗಿ ಎಫ್ಐಆರ್ ನಲ್ಲಿ ಗೊತ್ತಾಗ್ತಿದೆ. ಅನುಮತಿ ಬೇಡ ಅಂತ ಹೇಳಿದ್ರು ಹೇಗೆ ಅನುಮತಿಗೆ ಇವರು ಸರ್ಕಾರದವರು ಒಪ್ಕೊಂಡ್ರು? ಲಕ್ಷಾಂತರ ಜನ ಸೇರ್ತಾರೆ, ಹಲವಾರು ಅವಘಡಗಳಿಗೆ ಕಾರಣವಾಗುತ್ತೆ ಅಂತೇಳಿ ಪೊಲೀಸ್ ಇಲಾಖೆ ಹೇಳಿದ್ರು ಕೂಡ ಇವರು ಕಿವಿ ಮೇಲೆ ಹಾಕೊಂಡಿಲ್ಲ. 24 ಕಿಲೋಮೀಟರ್ ನರೇಂದ್ರ ಮೋದಿ ಅವರ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ 24 ಕಿಲೋಮೀಟರ್ ರ್ಯಾಲಿಯನ್ನ ಮಾಡಿದ್ರು. 2 ಇಕ್ಕಿಲಗಳಲ್ಲಿ ಜನ ತುಂಬಿದ್ರು. ಅಂತ ಸಂದರ್ಭದಲ್ಲೂ ಕೂಡ ಸಣ್ಣದಾಗಿ ಎಲ್ಲೂ ಕೂಡ ಒಂದು ಅವಘಡ ಆಗಿರಲಿಲ್ಲ.
ಪೊಲೀಸರಿಗೆ ಒಂದಿಷ್ಟು ಸಮಯಾವಕಾಶ ಬೇಕಾಗಿತ್ತು. ಹೀಗಾಗಿ ಪೊಲೀಸರು ಭಾನುವಾರ ಬೇಕಾದ್ರೆ ಮಾಡ್ಕೊಳ್ಳಿ, ಸಹಜವಾಗಿ ಈಗಿರ್ತಕ್ಕಂಥ ಎಮೋಷನ್ ಏನಿದೆ ಇದು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನಮಗೆ ಪ್ರಿಪ್ರೇಷನ್ ಅನ್ನ ಮಾಡ್ಕೊಳ್ಳೋದಕ್ಕೆ, ಪ್ಲಾನ್ ಅನ್ನ ಮಾಡೋದಕ್ಕೆ, ಬಂದೋಬಸ್ತನ್ನ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಸಮಯಾವಕಾಶ ಬೇಕಾಗುತ್ತೆ. ಅದರಂತೆ ನಾವು ಕಾರ್ಯನಿರ್ವಹಿಸಿದ್ರೆ ಯಾವುದೇ ಅವಘಡ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಸರ್ಕಾರಕ್ಕೆ ತಿಳಿಸುವ ಕೆಲಸವನ್ನ KSCA ತಿಳಿಸುವ ಕೆಲಸವನ್ನ ಕಮಿಷನರ್ ಮಾಡಿದ್ದಾರೆ. ಆದ್ರೆ ಸರ್ಕಾರ ಕಮಿಷನರ್ ಮಾತಿಗೆ ಸೊಪ್ಪಾಕಿಲ್ಲ. ಇದ್ರಿಂದ ಏನ್ RCB ಪ್ಲೇಯರ್ಸ್ ನ ಕರ್ಸೋದ್ರಿಂದ, ಗ್ರ್ಯಾಂಡ್ ಸ್ಟೆಪ್ ಮೇಲೆ ನಾವೊಂದು ಪ್ರೋಗ್ರಾಮ್ ಮಾಡೋದ್ರಿಂದ ನಮ್ಮ ಸರ್ಕಾರಕ್ಕೆ ಮೈಲೇಜ್ ಸಿಗುತ್ತೆ, ಪಬ್ಲಿಸಿಟಿ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಮಾಡ್ಕೊಂಡಂತಹ ಎಡವಟ್ಟು, KSCA ಮಾಡ್ಕೊಂಡಂತಹ ಎಡವಟ್ಟು, ಹಾಗೆ RCB ಮ್ಯಾನೇಜ್ಮೆಂಟ್ ಮಾಡ್ಕೊಂಡಂತಹ ಎಡವಟ್ಟು ಇದೀಗ 11 ಜನರ ಸಾವಿಗೆ ಕಾರಣವಾಗಿರೋದು. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನೋಡಿ, ಪೊಲೀಸರನ್ನ ಇವ್ರು ಹೆಂಗೆ ಮಾಡಿಬಿಟ್ರು ಅಂದರೆ ಬಲಿಪಶು ಮಾಡಿಬಿಟ್ರು. ಈ RCB, ಈ KSCA, ಈ DNA ಇವ್ರು ಮೂರೂ ಸೇರಿಕೊಂಡು, ಸರ್ಕಾರ ಸೇರಿಕೊಂಡು ಪೊಲೀಸ್ ಇಲಾಖೆಯಲ್ಲಿರುವಂಥವರನ್ನ ಬಲಿಪಶು ಮಾಡಿಬಿಟ್ರು. ಯಾವ ಅನುಮಾನನೂ ಬೇಡ ಇದರಲ್ಲಿ. ಒಂದು ಪಾಪ ನಿರಾಕರಿಸ್ತಾರೆ, ಇದು ಬೇಡ, ಈಗ ರಾತ್ರಿ ಎಲ್ಲ ಸಂಭ್ರಮಾಚರಣೆ ಮಾಡಿದ್ದಾರೆ, ಬೆಳಗ್ಗೆ 4-5 ಗಂಟೆವರೆಗೂ ಡ್ಯೂಟಿ ಮಾಡಿದ್ದಾರೆ ಅಂತೇಳಿ ಪರ್ಮಿಷನ್ ನಿರಾಕರಿಸಿದಾಗಲೂ ಕೂಡ ಇವ್ರ ಪಾಡಿಗೆ ಇವ್ರು ಅನೌನ್ಸ್ ಮಾಡ್ಕೊಂಡು ಹೋಗ್ತಾರೆ ವಿಜಯೋತ್ಸವವನ್ನು ಮಾಡೋಕ್ಕೋಸ್ಕರ. ಅದರ ಮಧ್ಯದಲ್ಲಿ ಈ ಸರ್ಕಾರದವರು ಕೂಡ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡು ಬಿಡ್ತಾರೆ. ಮೊದಲಾಗಿದ್ದು ಬರೀ ಸ್ಟೇಡಿಯಂನಲ್ಲಿ ಮಾತ್ರ ಆಯೋಜನೆ, ಸರ್ಕಾರದವರು ಸನ್ಮಾನ ಇಟ್ಕೊಳ್ತಾರೆ. ಸ್ವಾಮಿ ಕಾರ್ಯ ಸ್ವಕಾರ್ಯ ಬೇಡವಾ? ಅದನ್ನ ಇಟ್ಕೊಳ್ತಾರೆ. ಅದಿಟ್ಕೊಂಡ ನಂತರ ಪೊಲೀಸರು ಏನ್ರಿ ಮಾಡಬೇಕು ಪಾಪ? ಅದರಲ್ಲಿ ಹೇಳ್ತಾರೆ ಎಲ್ಲೆಲ್ಲಿಂದ ಕರೆಸ್ಕೊಳ್ತಾರೆ ಗೊತ್ತಾ ಪೊಲೀಸರನ್ನ?